ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಜರ್ನಲ್ ಓಚರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ಗೇಟ್ ವೇ ಆಫ್ ಟ್ಯಾಲಿ ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಜರ್ನಲ್ ಓಚರ್ ನಮ್ಗೆ ಇಲ್ಲಿ ಸಿಗುತ್ತೆ. ಶಾರ್ಟ್ ಕಟ್ ಕೀ ನೀವಿಲ್ಲಿ F7 ಸಹ ಯೂಸ್ ಮಾಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ನಾವಿಲ್ಲಿ ಯಾವುದೇ ಓಚರ್ ಅನ್ನ ಸಿಂಗಲ್ ಎಂಟ್ರಿ ಮೋಡ್, ಡಬಲ್ ಎಂಟ್ರಿ ಮೋಡ್ ಯಾವ ರೀತಿಯಾಗಿ ಆದ್ರೂ ನೀವಿಲ್ಲಿ ಎಂಟ್ರಿಯನ್ನ ಮಾಡಬಹುದು. ನಾವಿಲ್ಲಿ ಡಬಲ್ ಓಚರ್ ಎಂಟ್ರಿ ಮೋಡ್ ಅಲ್ಲಿ ಎಂಟ್ರಿಯನ್ನ ಮಾಡೋಣ. ಅದಕ್ಕೂ ಮುಂಚೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ಜರ್ನಲ್ ಓಚರ್ಸ್ ಅಂದ್ರೆ ಏನು, ಯಾವ ರೀತಿಯ ಓಚರ್ ಅನ್ನ ನಾವು ಜರ್ನಲ್ ಎಂಟ್ರಿಯಲ್ಲಿ ಮಾಡ್ತೀವಿ ಅಂತ. ನಂತರ ನಾವು ಎಂಟ್ರಿಯನ್ನ ಮಾಡೋಣ. ಒಂದು ಕಂಪನಿಯಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರಬಹುದು ಅಥವಾ ರೀಸೆಲ್ಲಿಂಗ್ ಬಿಸ್ನೆಸ್ ನಾವಿಲ್ಲಿ ಮಾಡ್ತಾ ಇರಬಹುದು. ನಾವಿಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಅಂದಾಗ ಯಾವ ಒಂದು ಪ್ರಾಡಕ್ಟ್ಸ್ ಅನ್ನ ನಾವಿಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅಥವಾ ಸೇಲ್ ಮಾಡೋದಕ್ಕೆ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇಲ್ಲ. ನಮ್ಮ ಕಂಪನಿಗೋಸ್ಕರ ಅಥವಾ ನಮ್ಮ ಸ್ವಂತಕ್ಕೋಸ್ಕರ ನಾವಿಲ್ಲಿ ಯಾವ ಒಂದು ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ತಾ ಇದೀವಿ, ಆ ಎಂಟ್ರಿಯನ್ನ ನಾವು ಜರ್ನಲ್ ಓಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ಯಾವುದೇ ಮಷಿನರೀಸ್ ಇರಬಹುದು, ಕಂಪ್ಯೂಟರ್ಸ್ ಇರಬಹುದು, ಫರ್ನಿಚರ್ಸ್ ಇರಬಹುದು, ಅಥವಾ ಕಂಪನಿಗೋಸ್ಕರ ಯಾವುದೇ ವೆಹಿಕಲ್ಸ್ ಇರಬಹುದು, ಕಂಟ್ರೋಲ್ ಪ್ಯಾನಲ್, ಟ್ರಾನ್ಸ್ಫಾರ್ಮರ್ಸ್ ಯಾವುದಾದ್ರೂ ನೀವಿಲ್ಲಿ ತಗೋಬಹುದು. ಯಾವ ಒಂದು ಪ್ರಾಡಕ್ಟ್ ಗಳನ್ನ ನಾವಿಲ್ಲಿ ಸೇಲ್ ಮಾಡ್ತಾ ಇಲ್ಲ ಮತ್ತು ಮ್ಯಾನುಫ್ಯಾಕ್ಚರಿಂಗು ಸಹ ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಆ ರೀತಿಯಾದ ಪ್ರಾಡಕ್ಟ್ಸ್ ಗಳನ್ನ ನಾವಿಲ್ಲಿ ಪರ್ಚೇಸ್ ಮಾಡಿದಾಗ ಅಥವಾ ಸೇಲ್ ಮಾಡಿದಾಗ ನಾವು ಆ ಎಂಟ್ರಿಯನ್ನ ಜರ್ನಲ್ ಅಲ್ಲಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಕಂಪ್ಯೂಟರ್ ಅನ್ನ ಪರ್ಚೇಸ್ ಮಾಡಿದ್ವಿ ನಮ್ಮ ಕಂಪನಿಗೋಸ್ಕರ. ಒಂದು 5 ಇಯರ್ಸ್ ನಂತರ ಅಥವಾ 10 ಇಯರ್ ನಂತರ ಕಂಪ್ಯೂಟರ್ಸ್ ಇಲ್ಲಿ ಓಲ್ಡ್ ಆಗಿದೆ, ನಾವು ಅದೇ ಕಂಪ್ಯೂಟರ್ಸ್ ನ ಬೇರೆಯವ್ರಿಗೆ ಸೇಲ್ ಮಾಡ್ತಾ ಇದೀವಿ. ಆ ಎಂಟ್ರಿ ಸಹ ನಾವು ಜರ್ನಲ್ ಅಲ್ಲಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಎಲ್ಲಾ ಓಚರ್ ಎಂಟ್ರಿಗಳನ್ನ ನೋಡಿದೀವಿ. ಕಾಂಟ್ರಾ ಎಂಟ್ರಿ, ಪೇಮೆಂಟ್ ರೆಸಿಪ್ಟ್, ಪೇಮೆಂಟ್ ಕೊಡೋದಿರಬಹುದು, ಸೇಲ್ಸ್ ಇರಬಹುದು, ಪರ್ಚೇಸ್ ಇರಬಹುದು, ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್, ಈ ರೀತಿಯಾದ ಎಂಟ್ರಿಗಳು ನಾವು ಯಾವ ಯಾವ ಎಂಟ್ರಿ ಅಂತ ಹಿಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿದೀವಿ. ಆ ಎಲ್ಲಾ ಓಚರ್ ಗಳಲ್ಲಿ ನಾವು ಯಾವ ಒಂದು ಎಂಟ್ರಿಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಆ ಎಂಟ್ರಿಯನ್ನ ನಾವು ಜರ್ನಲ್ ಓಚರ್ ಅಲ್ಲಿ ಮಾಡ್ತೀವಿ. ಯಾವ ರೀತಿಯಾಗಿ ಮಾಡ್ಬೇಕು ಅಂತ ನೋಡೋಣ. ನಾವಿಲ್ಲಿ ಜರ್ನಲ್ ಅಲ್ಲಿ ಡಬಲ್ ಎಂಟ್ರಿ ಮೋಡ್ ಅಲ್ಲಿ ಎಂಟ್ರಿಯನ್ನ ಮಾಡಬೇಕು ಅಂದಾಗ ಡೆಬಿಟ್ ಮತ್ತು ಕ್ರೆಡಿಟ್ ನಾವಿಲ್ಲಿ ತಗೋಬೇಕಾಗಿದೆ. ಇಲ್ಲಿ ಬೈ ಇದೆ, ಈ ಎಂಟ್ರಿ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗಿದೆ. ನೀವಿಲ್ಲಿ ನೋಡಬಹುದು ಚೇಂಜ್ ಮೋಡ್ ಆಪ್ಷನ್ ನಮ್ಗಿಲ್ಲಿ ಜರ್ನಲ್ ಎಂಟ್ರಿಯಲ್ಲಿ ಬರ್ತಾ ಇಲ್ಲ. ನಾವೀಗ ಚೇಂಜ್ ಮಾಡ್ಕೋಬೇಕಾಗಿದೆ. F12 ಕೀ ನಾವಿಲ್ಲಿ ಕೀಬೋರ್ಡ್ ಇಂದ ಪ್ರೆಸ್ ಮಾಡಬೇಕಾಗುತ್ತೆ. F12 ಫಾರ್ ಕಾನ್ಫಿಗರೇಷನ್, ಶೋ ಮೋರ್ ಕಾನ್ಫಿಗರೇಷನ್, ಎಸ್ ಆಪ್ಷನ್ ಮೇಲೆ ನೀವಿಲ್ಲಿ ಕ್ಲಿಕ್ ಮಾಡಬಹುದು. ಶೋ ಆಲ್ ಕಾನ್ಫಿಗರೇಷನ್, ಎಸ್, ಎಲ್ಲಾ ಕಾನ್ಫಿಗರೇಷನ್ ನಮ್ಗಿಲ್ಲಿ ಕಾಣಿಸುತ್ತೆ. ನೀವಿಲ್ಲಿ ನೋಡಬಹುದು ಯೂಸ್ ಕ್ರೆಡಿಟ್ ಅಂಡ್ ಡೆಬಿಟ್ ಇನ್ಸ್ಟೆಡ್ ಆಫ್ ಟು ಬೈ ಡ್ಯೂರಿಂಗ್ ಓಚರ್ ಎಂಟ್ರಿ. ಇಲ್ಲಿ ಬೈ ಮತ್ತು ಟು ಎಂಟ್ರಿ ನಮ್ಗೆ ಇಲ್ಲಿ ಬಂದಿದೆ. ನಮಗೆ ಆ ರೀತಿಯಾದ ಎಂಟ್ರಿ ಬೇಡ, ಕ್ರೆಡಿಟ್ ಮತ್ತು ಡೆಬಿಟ್ ಎಂಟ್ರಿ ಬೇಕಾಗಿದೆ. ಆಗ ನಾವು ಈ ಆಪ್ಷನ್ಗೆ ಎಸ್ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಹಲವಾರು ರೀತಿಯ ಕಾನ್ಫಿಗರೇಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾವು ಯಾವ ಆಪ್ಷನ್ ಬೇಕು, ಯಾವ ರೀತಿಯಾದ ಕಾನ್ಫಿಗರ್ ಬೇಕು ನಾವಿಲ್ಲಿಂದ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಈ ಆಪ್ಷನ್ಗೆ ಎಸ್ ಕೊಡೋಣ. ನಂತರ ಎಂಟರ್. ನಾವಿಲ್ಲಿ ಕಂಟ್ರೋಲ್ ಎ ಫಾರ್ ಎಕ್ಸೆಪ್ಟ್ ಆಲ್. ನೀವಿಲ್ಲಿ ನೋಡಬಹುದು ಡೆಬಿಟ್ ಇಲ್ಲಿ ಚೇಂಜ್ ಆಗಿದೆ. ನಾವಿಲ್ಲಿ ಜರ್ನಲ್ ಓಚರ್ ಅಲ್ಲಿ ಎಂಟ್ರಿಯನ್ನ ಮಾಡಬೇಕಾದ್ರೆ ಬ್ಯಾಂಕ್ ಮತ್ತು ಕ್ಯಾಶ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋದಿಲ್ಲ. ಯಾವ ಕಂಪನಿಯಿಂದ ನಾವಿಲ್ಲಿ ಪರ್ಚೇಸ್ ಮಾಡಿದೀವಿ ಮತ್ತು ಏನನ್ನ ಪರ್ಚೇಸ್ ಮಾಡಿದೀವಿ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ನಂತರ ಪೇಮೆಂಟ್ ಎಂಟ್ರಿಯನ್ನ ನಾವಿಲ್ಲಿ ಮಾಡಬೇಕಾದ್ರೆ, ಅಂದ್ರೆ ನಾವಿಲ್ಲಿ ಯಾವುದೇ ಫರ್ನಿಚರ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ ಮತ್ತು ಯಾವ ಕಂಪನಿಯಿಂದ ಪರ್ಚೇಸ್ ಮಾಡಿದೀವಿ ಅವರಿಗೆ ನಾವು ಪೇಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಆ ಪೇಮೆಂಟ್ ಎಂಟ್ರಿಯನ್ನ ನಾವು ಪೇಮೆಂಟ್ ಅಲ್ಲಿ ಮಾಡ್ತೀವಿ. ಇಲ್ಲಿ ನಾವು ಕಂಪ್ಯೂಟರ್ಸ್ ಅನ್ನ ಪರ್ಚೇಸ್ ಮಾಡೋಣ. ಯಾವುದೇ ಲೆಡ್ಜರ್ ನಾವಿಲ್ಲಿ ಕ್ರಿಯೇಟ್ ಮಾಡಿಲ್ಲ. ಆಲ್ಟ್ ಸಿ ಫಾರ್ ಲೆಡ್ಜರ್ ಕ್ರಿಯೇಷನ್. ಕಂಪ್ಯೂಟರ್ಸ್ ನಾವಿಲ್ಲಿ ಪರ್ಚೇಸ್ ಮಾಡೋಣ. ಎಂಟರ್. ಅಂಡರ್ ಅಲ್ಲಿ ನಾವು ಫಿಕ್ಸ್ಡ್ ಅಸೆಟ್ ನಾವಿಲ್ಲಿ ತಗೋಬೇಕಾಗುತ್ತೆ. ನಾವಿಲ್ಲಿ ಕಂಪ್ಯೂಟರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ ನಮ್ಮ ಕಂಪನಿಯ ಯೂಸ್ಗೋಸ್ಕರ, ನಾವಿಲ್ಲಿ ಅದನ್ನ ಸೇಲ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಫಿಕ್ಸ್ಡ್ ಅಸೆಟ್ ಅನ್ನ ತಗೋಬೇಕಾಗುತ್ತೆ. ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಫಿಕ್ಸ್ಡ್ ಅಸೆಟ್ ಯಾವ್ದ್ಯಾವ್ದು ಬರುತ್ತೆ ಅಂತ. ನೀವು ಆ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗಿಲ್ಲಿ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ.
ಯಾವುದೇ ಫಿಕ್ಸ್ಡ್ ಅಸೆಟ್ ಅನ್ನ ನಾವು ಇಲ್ಲಿ ಪರ್ಚೇಸ್ ಮಾಡಿದಾಗ ಆ ಎಂಟ್ರಿ ನಾವು ಜರ್ನಲ್ ಅಲ್ಲಿ ಮಾಡಬೇಕಾಗುತ್ತೆ. GST ಅಪ್ಲಿಕೇಬಲ್ ಇಸ್ ಅಪ್ಲಿಕೇಬಲ್. ಟೈಪ್ ಆಫ್ ಸಪ್ಲೈ ಗೂಡ್ಸ್ ನಾವಿಲ್ಲಿ ಮಾಡೋಣ. ಕಂಟ್ರೋಲ್ A ಫಾರ್ ಎಕ್ಸೆಪ್ಟ್ ಆಲ್. ಈಗ ಅಮೌಂಟ್, ಎಷ್ಟು ಅಮೌಂಟ್ ಕಂಪ್ಯೂಟರ್ಸ್ ನಾವಿಲ್ಲಿ ಪರ್ಚೇಸ್ ಮಾಡಿದೀವಿ, 25,000 rupees ನಾನಿಲ್ಲಿ ಬರಿತಾ ಇದ್ದೀನಿ. ನಂತರ ಎಂಟರ್. ಇಲ್ಲಿ DR ಇದೆ, ಇದನ್ನ ನಾವಿಲ್ಲಿ CR ಮಾಡ್ಕೋಬೇಕಾಗಿದೆ. ನಂತರ ನಾವಿಲ್ಲಿ ಚೇಂಜ್ ಮಾಡ್ಕೊಳ್ಳೋಣ CR. ನಂತರ ಎಂಟರ್. ಕ್ರೆಡಿಟ್ ಇಲ್ಲಿ ಚೇಂಜ್ ಆಗಿದೆ. ನಂತರ ನಾವು ಯಾವ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದೀವಿ, ಆಲ್ಸಿ ರಾಮು ಟ್ರೇಡರ್ಸ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಅಂಡರ್ ಅಲ್ಲಿ ನಾವು ಸನ್ರಿ ಕ್ರೆಡಿಟರ್ ತಗೋಬೇಕಾಗುತ್ತೆ, ಯಾಕಂದ್ರೆ ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ. ಎಂಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ನಂತರ ಅಡ್ರೆಸ್ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಕಂಟ್ರೋಲ್ A ಫಾರ್ ಎಕ್ಸೆಪ್ಟ್ ಆಲ್. 25,000 rupees ಅಮೌಂಟ್ ಇಲ್ಲಿ ಬಂದಿದೆ, ನೀವಿಲ್ಲಿ ನೋಡಬಹುದು. ನಂತರ ಎಂಟರ್. ಆನ್ ಅಕೌಂಟ್ ಇಲ್ಲಿ ಬಂದಿದೆ. ನಂತರ ಎಂಟರ್. ನರೇಷನ್ ನೀವಿಲ್ಲಿ ಬರೀಬಹುದು. ಇಲ್ಲಿ ನೀವು ನೋಡಬಹುದು, ನಾವಿಲ್ಲಿ ಕಂಪ್ಯೂಟರ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ. ಇಲ್ಲಿ ನಾವು 3 ರೀತಿಯಾದ ಎಂಟ್ರೀಸ್ ಅನ್ನ ಮಾಡಬೇಕಾಗುತ್ತೆ. ಒಂದು, ನಾವು ಪರ್ಚೇಸ್ ಇನ್ವಾಯ್ಸ್ ಅಲ್ಲಿ ಯಾವ ಕಂಪನಿಯಿಂದ ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ, ಪರ್ಚೇಸ್ ಲೆಡ್ಜರ್, ಯಾವ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ, ಎಷ್ಟು ಟ್ಯಾಕ್ಸ್ ಅನ್ನ ನಾವಿಲ್ಲಿ ಪೇ ಮಾಡ್ತಾ ಇದೀವಿ, ಟೋಟಲ್ ಅಮೌಂಟ್ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಾವು ಜರ್ನಲ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ, ಯಾವ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಪರ್ಚೇಸ್ ಮಾಡಿದೀವಿ, ಯಾವ ಅಕೌಂಟ್ ಅಲ್ಲಿ. ನಾನಿಲ್ಲಿ ಕಂಪ್ಯೂಟರ್ಸ್ ಅಷ್ಟೇ ಟೈಪ್ ಮಾಡಿದ್ದೀನಿ, ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು ಕಂಪ್ಯೂಟರ್ಸ್ ಅಕೌಂಟ್, ಫರ್ನಿಚರ್ಸ್ ಅಕೌಂಟ್, ಈ ರೀತಿಯಾಗಿ. ನಂತರ ನಾವು ಇವರಿಗೆ ಪೇಮೆಂಟ್ ಅನ್ನ ಕೊಟ್ಟಾಗ ಆ ಎಂಟ್ರಿಯನ್ನ ನಾವು ಪೇಮೆಂಟ್ ಅಲ್ಲಿ ಮಾಡಬೇಕಾಗುತ್ತೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅನ್ನ ನೋಡಿ ನೀವಿಲ್ಲಿ ಎಂಟ್ರಿಯನ್ನ ಮಾಡಬಹುದು, ಅಥವಾ ಚೆಕ್ ಬುಕ್ ಅನ್ನ ನೋಡಿ ನೀವಿಲ್ಲಿ ಎಂಟ್ರಿಯನ್ನ ಮಾಡಬಹುದು. ಈ ರೀತಿಯಾಗಿ ನಾವು ಯಾವುದೇ ಒಂದು ಫಿಕ್ಸ್ಡ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿದಾಗ 3 ರೀತಿಯಾದ ಎಂಟ್ರಿ ನಾವಿಲ್ಲಿ ಮಾಡಬೇಕಾಗುತ್ತೆ. ನರೇಷನ್ ನೀವಿಲ್ಲಿ ಬರೀಬಹುದು. ನಂತರ ಎಂಟರ್. ಎಕ್ಸೆಪ್ಟ್. ಇನ್ನೊಂದು ಎಂಟ್ರಿ ನಾವಿಲ್ಲಿ ಮಾಡೋಣ. ಫರ್ನಿಚರ್ ನಾವಿಲ್ಲಿ ಪರ್ಚೇಸ್ ಮಾಡೋಣ. ಆಲ್ಟ್ C ಫಾರ್ ಲೆಡ್ಜರ್ ಕ್ರಿಯೇಷನ್, ಫರ್ನಿಚರ್ ಅಕೌಂಟ್. ನಂತರ ಎಂಟರ್. ಫಿಕ್ಸ್ಡ್ ಅಸೆಟ್ ನಾವಿಲ್ಲಿ ತಗೋಬೇಕಾಗುತ್ತೆ. GST ಅಪ್ಲಿಕೇಬಲ್ ಎಸ್ ಅಪ್ಲಿಕೇಬಲ್. ಟೈಪ್ ಆಫ್ ಸಪ್ಲೈ ಗೂಡ್ಸ್. ಕಂಟ್ರೋಲ್ A ಫಾರ್ ಎಕ್ಸೆಪ್ಟ್ ಆಲ್. ಫರ್ನಿಚರ್ ನಾವಿಲ್ಲಿ 50,000 rupeesಗೆ ಪರ್ಚೇಸ್ ಅನ್ನು ಮಾಡ್ತಾ ಇದೀವಿ. ನಂತರ ಎಂಟರ್. ಕ್ರೆಡಿಟ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ. ಯಾವ ಕಂಪನಿಯಿಂದ ನೀವಿಲ್ಲಿ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಆಲ್ಟ್ C. ಲೆಡ್ಜರ್ ಕ್ರಿಯೇಷನ್, ರಾಜು ಫರ್ನಿಚರ್. ನಾನಿಲ್ಲಿ ಕಂಪನಿಯ ನೇಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂಡರ್ ಅಲ್ಲಿ ನಾವು ಸನ್ರಿ ಕ್ರೆಡಿಟರ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ. ಎಂಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್. ನಂತರ ಕಂಟ್ರೋಲ್ A ಫಾರ್ ಎಕ್ಸೆಪ್ಟ್ ಆಲ್. 50,000 rupeesಗೆ ನಾವಿಲ್ಲಿ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದೀವಿ. ನಂತರ ಎಂಟರ್. ಆನ್ ಅಕೌಂಟ್. ನರೇಷನ್ ನೀವಿಲ್ಲಿ ಬರೀಬಹುದು. ನಂತರ ಎಂಟರ್. ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಕಂಪನಿಗೋಸ್ಕರ ನಾವಿಲ್ಲಿ ಪರ್ಚೇಸ್ ಮಾಡಿದಾಗ ಆ ಎಂಟ್ರಿಯನ್ನ ನಾವು ಜರ್ನಲ್ ಅಲ್ಲಿ ಮಾಡಬೇಕಾಗುತ್ತೆ.